4 ಮೇಣದ ಬತ್ತಿಗಳು 15 ರೂಪಾಯಿಗಳಿಗೆ ಕ್ರಿಸ್ಮಸ್ ಕ್ಯಾಪ್ಗಳ ಲಭ್ಯವಿದೆ. ಹೀಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಕೋತಿಗಳು ಅಂತ ಗೊತ್ತಾ? ಇದೇ ಗ್ರೂಪ್ ನಮ್ದು. ಹೆಲೋ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೈನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಏನು ಸ್ಪೆಷಲ್ ಗೊತ್ತಾ? ಕ್ರಿಸ್ಮಸ್. ಸೊ ನಾವು ಕೂಡ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಣ ಅಲ್ವಾ? ಹಾಗಾಗಿ ನನ್ನ ಫ್ರೆಂಡ್ ನಮ್ಮನ್ನು ಇನ್ವೈಟ್ ಮಾಡಿದ್ದಾಳೆ. ಈಗ ದಾವಣಗೆರೆಗೆ ಹೋಗಬೇಕು. ಹೋಗಿ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತೀನಿ. ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ನಮ್ಮ ಜೊತೆ ಬನ್ನಿ. ಈಗ ಇದೊಂದು ಡ್ರೆಸ್ ಇದೆ. ಇವಾಗ ಯಾವ್ದು ಹಾಕ್ಕೊಳ್ಳಿ ಅನ್ನೋದೇ ಚಿಂತೆ. ಮಮ್ಮಿ, ಯಾವ್ದು ಹಾಕ್ಕೊಳ್ಳಿ? ಬ್ಲ್ಯಾಕ್ ಆರ್ ವೈಟ್? ಬ್ಲ್ಯಾಕ್ ಆರ್ ವೈಟ್ ಹೇಳು ಬೇಗ. ಬ್ಲ್ಯಾಕ್ ಬೇಡ. ಈ ಥರ ಇವಾಗ ರೆಡಿ ಆಗಿದ್ದೀನಿ. ಆ್ಯಂಡ್ ಈ ಒಂದು ಔಟ್ಫಿಟ್ ಹೇಗೆ ಕಾಣ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಹೋಗೋಣ ಬನ್ನಿ. ಆ ಇಯರಿಂಗ್ ಈ ಡ್ರೆಸ್ಸಿಗೆ ಸೆಟ್ ಆಗಲಿಲ್ಲ, ಅದಕ್ಕೆ ಈ ಜುಮ್ಕಿ ಹಾಕ್ಕೊಂಡೆ. ಹೇಗೆ ಕಾಣ್ತಿದೆ? ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು. ಇವರು ಯಾಕೆ ದಿನ ಪ್ರತಿ ವರ್ಷನೂ ಇದು ಒಂದೇ ಬಟ್ಟೆ ಯಾಕೆ ಹಾಕೋತಾರೆ? ಇವ್ರಿಗೆ ಬಟ್ಟೆ ಬೇರೆ ಕೆಡ್ಸಲ್ವ? ನೀವು ಕೊಡ್ಸಲ್ಲ? ಕೊಡ್ಸಲ್ಲಪ್ಪ, ನಾವು ಕೊಡ್ಸಲ್ಲ. ಜಿಂಗಲ್ ಬ್ಯಾಲಿಗೆ ಅದು ಒಂದೇ ಡ್ರೆಸ್ ಇರೋದು. ಅಲ್ಲ, ಪ್ರತಿ ವರ್ಷನೂ ಪಾಪ ಅವ್ರು ಅದು ಒಂದೇ ಡ್ರೆಸ್, ಅವ್ರು ಅದು ಒಂದೇ ಡ್ರೆಸ್ ಹಾಕೊಂಡು ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಅದು ಒಂದೇ ಡ್ರೆಸ್. ಅದಕ್ಕೆ ಅವ್ರಿಗೆ ಅದು ಅಟ್ಲೀಸ್ಟ್ ಟೋಪಿ ಕಲರ್ ಆದ್ರೂ ಚೇಂಜ್ ಮಾಡಲ್ಲ. ಅದೇ Happy birthday. Happy Christmas. ಫೋಟೋ ಗೀಟ ಬರಲ್ಲ. ಆಂಟಿ ತಿನ್ಸಿದ್ರು. ಹಾ, ಫೋಟೋ ತೆಗಿತಿಲ್ಲ ಮುಂಚೆ, ನಾನು ವಿಡಿಯೋ ಮಾಡ್ತಿದ್ದೀನಿ. ಕೋತಿಗಳು ಅಂತ ಗೊತ್ತಾ? ಇದೇ ಗ್ರೂಪ್ ನಮ್ದು. ಇದು ಒಂದೇ ಗ್ರೂಪ್ ಇರೋದು ನಂದು. ಈ ಸ್ಟೇಟ್ಮೆಂಟೇ ಕೊಡ್ತೀನಿ ನಾನು. ಯಾಕೆಂದ್ರೆ ಇದೇ ಕೋತಿ ನೀನು, ಅದಕ್ಕೆ. ಇವಳು ಸಣ್ಣ ಕೋತಿ ಮರಿ. ನಾನು ತುಂಬಾ ಒಳ್ಳೆ ಹುಡುಗಿ. ಅವೇ ಇವಾಗ ನೆಕ್ಸ್ಟ್ ಇವ್ರ ಆಂಟಿ ಮನೆಗೆ ಹೋಗ್ತಾ ಇದೀವಿ. ನಾಳು ಕೂಡ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ. ಬಾಯ್ ಆಂಟಿ. ಇವಾಗ ಆಂಟಿ ಮನೆ. ಈಗ ಆಂಟಿ ಮನೆಗೆ ಹೋಗ್ತಿದೀವಿ. ಯೂನೋ ಕಾರ್ಡ್ಸ್ ಆಡೋಣ ಅಂತ. ಮಚ್ಚ ಏನ್ ಮಾಡ್ತಿದೀವಿ ಮಚ್ಚ? ಯೂನೋ ಕಾರ್ಡ್ಸ್. ಆಂಟಿ ಗೇಮ್ ಬರಲ್ಲ ಅಂತ ಹೇಳಿ ಏನೇನ್ರ ಮಾಡ್ಗಿಡೀರ? ನೀವೇ. ನನಗ್ ಬರಲ್ಲ ಅಂತ ಹೇಳಿ ಹೇಳ್ಕೊಡಕ ಅಥವಾ ಗೆಲ್ಲಕ? ಅದೇ ಅದೇ ಫೇರ್ ಗೇಮ್ ಮಾಡ್ಬೇಕು. ಪರಿಸರ ಮಾಲಿನ್ಯ ಮಾಡಕ್ ಹೋಗಿರ್ತ ಇಲ್ಲ ಫೋನ್ ಬರುತ್ತೆ.
ಪರಿಸರ ಮನೆ ಮಾಡಕ್ಕೆ ಪಾರ್ಟ್ನರ್ ಇಲ್ಲಲ್ಲ ಅವನೇನು ಬಂದಿಲ್ಲಲ್ಲ ಸ್ವಲ್ಪ ಅಲ್ಲೇ ಕುರ್ಸ್ಕೊಂಡಿರ್ತಾರೆ ಎಷ್ಟು ಮಚ್ಚಿ ಕಾರ್ಡು ಸುಮ್ಮನೆ ಎಷ್ಟಾಗುತ್ತೆ ಆಗಿರೋಳು ನೀನ್ ತಾನೇ. ಇದು ಆಮೇಲೆ ಏನೇ ಸಣ್ಣ ಎಲ್ಲ ಒಂದೇ ಕಲರ್ ನನಗೂ ಹಂಗೆ ಹಾಕಲ್ಲ ನನಗೂ ಒಂದೇ ಕಲರ್ ಹಾಕ ಡಿಫ್ರೆಂಟ್ ಬಂದೈತೆ. ಅಯ್ಯೋ ಬರೀ ಒಂದೇ ಕಲರ್ ನಂದು. ಅದೇನ್ ಆಟನೇ ಗೊತ್ತಿಲ್ಲಲ್ಲ ಅದಕ್ಕೆ ಅಂದ್ರೆ ಇವಾಗ ನಾನು ನಿನ್ ನೋಡ್ಬೋದಾ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಈ ಸಾಂಗ್ ಪ್ಲೇ ಆಗ್ತಾ ಇದೆ ಆ್ಯಂಡ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ ಸಾಂಗ್ನ ನಾನು ಪ್ಲೇ ಮಾಡಿದರೆ ನನಗೆ ಕಾಪಿರೈಟ್ ಬಂದುಬಿಡುತ್ತೆ. ಹಾಗಾಗಿ ಆ ಸಾಂಗ್ನ ನಾನು ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಈ ಬ್ರಾಂಟಿಯರ್ದು ಡ್ಯಾನ್ಸ್ ಅಂತೂ ನೋಡಿ ಹೆವಿ ಕಾಮಿಡಿ, ಫುಲ್ ಫನ್ನಿ ಆಗಿತ್ತು. ತುಂಬ ಎಂಜಾಯ್ ಮಾಡಿದೆ ನಾನಂತೂ. ಆ್ಯಂಡ್ ಇವರು ಸುಂಟರ ಗಾಳಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲಿ ಶಾಯ್ ಚರ್ಚ್ಗೆ ಹೋಗಿ ಆದ್ಮೇಲೆ ಏನಾದ್ರು ಒಂದ್ ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು ಹಂಗೆ ಹೋಗೋದು. ಹಾಗಾದ್ರೆ ಈಗ ಚರ್ಚಿಗೆ ಹೋಗೋಣ. ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸ್ವಲ್ಪ ದೂರ ನಿಂತು ಅರ್ಚಿಸಿರಿ. ದೇವಾಲಯದ ಒಳಗಡೆ ಯಾರು ಪಾದರಕ್ಷೆಗಳನ್ನು ಧರಿಸುವಂತೆ ಕ್ರಿಸ್ಮಸ್ ಕ್ಯಾಪ್ಗಳ ಲಭ್ಯವಿದೆ. ದಯಮಾಡಿ ದೇವಾಲಯದ ಒಳಗೆ ಯಾರು ಪಾದರಕ್ಷೆಗಳನ್ನು ಧರಿಸುವಂತೆ ಮತ್ತೊಮ್ಮೆ ಗಮನಿಸಿ. ಮೇಣದ ಬತ್ತಿಗಳನ್ನು ಹಚ್ಚುವವರು ದ ಎಂಟ್ರೆನ್ಸ್. ಇದು ದೇವಾಲಯ. ಇದೆಲ್ಲ ದೇವ್ರು ಹುಟ್ಟುವಾಗ ನಾರ್ಮಲ್ ಆಗಿ ಜನರು ಹೆಂಗಿರ್ತಾರೆ, ಹೇಗಿದ್ರು ಟೆಂಟಲ್ಲಿ. ಬಿಕಾಸ್ ದೇವ್ರು ಹುಟ್ಟಿದ್ ಬಂದ್ಬಿಟ್ಟು ದನದ ಕೊಟ್ಟಿಗೆ ಅಲ್ವಾ ಅಲ್ಲ. ಮುಂದೆ ಇದು ಒಂಟೆ ದೇವ್ರನ್ನ ನೋಡುವಾಗ ಬರೋಕೆ ಅದನ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಕರ್ಕೊಂಡ್ ಬರ್ಲಿಕ್ಕೆ. ಈ ರಶ್ ಅಲ್ಲಿ ಇದು ನಾರ್ಮಲ್ ಆಗಿ ನದಿ ಹರಿಯೋ ತರ ಮಾಡಿದ್ದಾರೆ. ಥೀಮ್ ಇದು ಒಂದ್ ಥೀಮ್. ಫಿಶ್ ಇದೆ, ಆಮೇಲೆ ಇತ್ತು ಅಲ್ಲಿದೆ ಅಲ್ಲೆಲ್ಲ. ದನದ ಕೊಟ್ಟಿಗೆಯಲ್ಲಿ ಅಂತ ಅಂದ್ರೆ ಹುಲ್ಲೆಲ್ಲ ಹಾಕಿ ದನದ ಕೊಟ್ಟಿಗೆ ಹೆಂಗಿರತ್ತಲ್ಲ ಅಲ್ಲಿ ದೇವ್ರು ಹುಟ್ಟಿದ್ದು ಅಂತ. ಇವರೆಲ್ಲ ರಾಜರು ದೇವ್ರು ನೋಡೋದಕ್ ಬಂದಿದ್ರು. ಅವರು ಅಪ್ಪ ಅಮ್ಮ. ಇದು ನಾರ್ಮಲ್ ಆಗಿ ಜನರು. ನಮ್ ಥೀಮ್ ಅದು ಕ್ರಿಸ್ಮಸ್ ಟ್ರೀ ಇದ್ರೇನೆ ಲೈಕ್ ನಾವು ಕ್ರಿಸ್ಮಸ್ ಮಾಡ್ತಾ ಇದೀವಿ ಅಂತ. ಸೊ ಇದೆರಡು ಸೈಡು ನನ್ನ ತಮ್ಮನ್ ಟೀಮ್ ಮಾಡಿರೋದು. ಟೈಮ್ 8 ಗಂಟೆ ಆಗಿದೆ. ಇವಾಗ ನಾವು ಮನೆಗೆ ಹೋಗ್ಬೇಕು. ಬಾಯ್ 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 ಬಾಯ್.
ಮನೆಗೆ ಬಂದಿದ್ದಾಯಿತು. ಈಗ ಫ್ರೆಶಪ್ ಆಗಿ ಮಲಗಿಬಿಟ್ರೆ ಸಾಕು. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಶುಭರಾತ್ರಿ.